ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಚಿಟ್ಟಿ. ಆಗುಂಬೆ ಸುರಂಗ ಶೃಂಗೇರಿ ರೈಲು ಮಾರ್ಗ ಏನಿದು ವಿಶೇಷ? ವೀಕ್ಷಕರೇ, ನಿಮ್ಮೆಲ್ರಿಗೂ ತಿಳಿದಿದೆ, ಆಗುಂಬೆ ಅಂತಂದ್ರೆ ಪಶ್ಚಿಮ ಘಟ್ಟದಲ್ಲಿ ಒಂದು ಉನ್ನತ ಶಿಖರ ಅಂತಾನೆ ಹೇಳ್ಬೋದು. ಆಗುಂಬೆ ಅಂತಂದ್ರೆ ಯಾವಾಗ್ಲೂ ಮಳೆ ಬೀಳುವಂತ ಸ್ಥಳ ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಆಗುಂಬೆ ಅಂತಂದ್ರೆ ಕರ್ನಾಟಕದ ಮೊಟ್ಟ ಮೊದಲ ಸಾಲಿನಲ್ಲಿ ಮಳೆ ಬೀಳುವ ಪ್ರದೇಶ ಅಂತ ಹೇಳ್ಬೋದು. ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗುಂಬೆ. ಆಗುಂಬೆ ಸುರಂಗ ಯಾಕೆ, ಹಾಗೆ ಶೃಂಗೇರಿ ರೈಲು ಮಾರ್ಗ ಏನಿದು ವಿಶೇಷ ಹೇಳ್ತೀನಿ ವೀಕ್ಷಕರೇ. ಈಗ ನಾನು ಯಾಕೆ ವೈನಾಡಿನ ವಿಚಾರ ತಗೊಂಡೆ, ಆಗುಂಬೆ ಸುರಂಗಕ್ಕೂ ವೈನಾಡಿನ ವಿಚಾರಕ್ಕೂ ಯಾಕೆ ತಗೊಂಡೆ ಅಂತಂದ್ರೆ, ವೈನಾಡು ದುರಂತ ನಡೆದು ಕೆಲವೇ ದಿನಗಳತ್ತ ಕಳೆದಿದೆ. ಹಾಗೆ ಈ ಹಿಂದೆನೂ ಕೂಡ 2 ವರ್ಷಗಳ ಹಿಂದೆ ಒಂದು ದುರಂತ ಎಷ್ಟರ ಮಟ್ಟಕ್ಕೆ ಕೇರಳದಲ್ಲಿ ಬಂದು ಒದಗಿತ್ತು ಅಂತಂದ್ರೆ ಅದನ್ನ ಊಹೆನೂ ಮಾಡಕ್ ಸಾಧ್ಯ ಇಲ್ಲ. ಯಾಕೆಂತಂದ್ರೆ 2024ರಲ್ಲಿ ನಡೆದಂತಹ ಮಧ್ಯರಾತ್ರಿ ನಡೆದಂತಹ ಘಟನೆ ಎಲ್ಲರಿಗೂ ಇವತ್ತು ಕಣ್ಣು ಕುಕ್ಕದಂತಿದೆ. ಜುಲೈ 7ರ ವೈನಾಡಿನ ಭೂಕುಸಿತ ಮತ್ತದೇ ಕರಾಳ ನೆನಪಿನ ಪುಟಗಳನ್ನು ಸ್ಮೃತಿ ಪಟಲದ ಮೇಲೆ ತಂದಿರಿಸಲಿದೆ. 30 ಜುಲೈ 2024ರ ನಡುರಾತ್ರಿ ಸಂಭವಿಸಿದ ಭೂಕುಸಿತದಲ್ಲಿ 325ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದರು. 250ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದರು. ಅದರಲ್ಲೂ ಕರ್ನಾಟಕ ರಾಜ್ಯದ ಕೆಲವು ಜನರು ಕೂಡ ಇದರಲ್ಲಿ ಸಾವನ್ನಪ್ಪಿದ್ರು, ಗಾಯಗೊಂಡ್ರು. ಕಲ್ಲು ಮಣ್ಣು ಕೆಸರಿನಾಳದಲ್ಲಿ ಕಳೆದು ಸಿಗದೆ ಹೋದವರಿಗೆ ಲೆಕ್ಕವೇ ಇಲ್ಲ. ಈ ಬಾರಿಯೂ ಭೂಕುಸಿತದಲ್ಲಿ ಸತ್ತವರು 7 ಮಂದಿ ಎಂದು ವರದಿಯಾಗಿದೆ. ಈ ಬಾರಿ ಅಂತಂದ್ರೆ ಕಳೆದ 15 ದಿನಗಳಿಂದ ಸಾಕಷ್ಟು ಮಳೆ ಆಗ್ತಿದೆ ಕೇರಳದಲ್ಲಿ. ಹಾಗೆ ವೈನಾಡಿನ ಏನು 2024ರಲ್ಲಿ ಭೂಕುಸಿತ ಸಂಭವಿಸಿತು, ಏಕಾಏಕಿ ಆ ಬೆಟ್ಟ ಗುಡ್ಡಗಳೆಲ್ಲ ಕುಸಿಯುವಂತ ಸಂದರ್ಭ ಎದುರಾಯ್ತು. ನೀವು ನೋಡಿರ್ಬೋದು ಈ ಕಳೆದ ವಾರದಲ್ಲಿ ನಡೆದಂತಹ ದುರ್ಘಟನೆ. ಏಕೆ ಅಂತಂದ್ರೆ ಅಲ್ಲಿ ಯಾವುದೋ ಒಂದು ಅಂಗಡಿ ಮುಂಭಾಗದಲ್ಲಿ ನಿಂತಿರ್ತಾರೆ ಜನಗಳು, ಅಲ್ಲಿ ಏನೋ ಒಂದು ಕೆಲಸ ನಡೀತಾ ಇರತ್ತೆ. ಅದಾಗಲೇ ಆ ಬೆಟ್ಟ ಏಕಾಏಕಿ ಕುಸಿಯುತ್ತೆ. ಒಂದು ಲಾರಿ ಹೆಂಗೆ ಅಂತಂದ್ರೆ ಆ ಲಾರಿನ ಎಷ್ಟು ಇದ್ರಾಗಿ ಎಡ್ಕೊಂಡ್ ಬರುತ್ತೆ ಅಂತಂದ್ರೆ ಆ ಪ್ರಕೃತಿಗೆ ಎದುರಾಗುವಂತವ್ರು ಯಾರು ಇಲ್ಲ. ಅಷ್ಟು ಕೋಪ ಯಾಕೆ? ಇದಕ್ಕೆ ಕಾರಣವಾದ್ರು ಏನು? ವೈಜ್ಞಾನಿಕ ಸಮೀಕ್ಷೆ ಏನಂತ ಹೇಳುತ್ತೆ? ಇನ್ನು ಪಕ್ಕದ ರಾಜ್ಯದಲ್ಲೇನೋ ಇಂತಹ ದುರಂತ ನಡೆದರೆ ಸಿಂಪತಿ ತೋರಿಸಿ ಸುಮ್ಮನಾಗಿ ಬಿಟ್ವು. ನಮ್ಮ ಕಾಲಿನ ಕೆಳಗೆ ನಾವೇ ನಿರ್ಮಿಸಿಕೊಂಡ ಗುಂಡಿಯು ಅರಿವು ನಮಗಿಲ್ಲ. ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಅಭಿವೃದ್ಧಿ ಯೋಜನೆಯ ನೆಪದಲ್ಲಿ ಪರಿಸರದ ದುರಂತ ಅಧ್ಯಾಯಕ್ಕೆ ಮುನ್ನುಡಿ ಬರೆಯುತ್ತಿರುವ ರಾಜಕೀಯ ನಾಯಕರು ಕೈಗೆತ್ತಿಕೊಂಡಿರುವ ಆಗುಂಬೆ ಸುರಂಗ ಮಾರ್ಗ ಹಾಗೂ ಶೃಂಗೇರಿ ಮಂಗಳೂರು ರೈಲ್ವೆ ಯೋಜನೆಗಳು ನಮ್ಮ ಭೂಗರ್ಭದ ಗಾಯವನ್ನು ಇನ್ನಷ್ಟು ತಿವಿದು ಸ್ರಾವಗೊಳಿಸುತ್ತವೆ. ನಾನು ಆಗ್ಲೇ ಹೇಳ್ದಂಗೆ ಆಗುಂಬೆ, ಶೃಂಗೇರಿ ಅಂತ ಅಂದಾಗ ಶಿವಮೊಗ್ಗ, ಇವೆಲ್ಲ ಪಶ್ಚಿಮ ಘಟ್ಟಗಳು. ನೋಡೋದಿಕ್ಕೆ ಹಸಿರಿಂದ ಕೂಡಿರ್ತಕ್ಕಂತ ಒಂದು ಪ್ರದೇಶ ನೋಡೋದಿಕ್ಕೆ 2 ಕಣ್ಣು ಸಾಲದು. ಅದರಲ್ಲೂ ಈ ಮುಂಗಾರಿನ ಸಮಯದಲ್ಲಂತೂ, ಮಳೆ ಬೀಳುವ ಸಂದರ್ಭದಲ್ಲಂತೂ ಸಾಕಷ್ಟು ಪ್ರವಾಸಿಗರು ಆ ಒಂದು ಆಗುಂಬೆ ಅಥವಾ ಶೃಂಗೇರಿಗೆ ನೋಡೋದಕ್ಕೆ, ಆ ಒಂದು ಪ್ರಕೃತಿಯನ್ನ ಸವಿಯೋದಕ್ಕೆ ಅಲ್ಲಿಗೆ ಸಾಕಷ್ಟು ಜನರು ಹೋಗ್ತಾ ಇರ್ತಾರೆ. ಇನ್ನು ಈ ಯೋಜನೆ ಹಿಂದೆ ಈ ರಾಜಕೀಯ ಪ್ರಸ್ತಾಪಗಳು, ರಾಜಕೀಯ ನಾಯಕರುಗಳು ಇದಕ್ಕೆ ಕೈಗೆ ಎತ್ಕೊಂಡಿರ್ತಕ್ಕಂಥವ್ರು. ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಪ್ರಕೃತಿಯ ಭೂಗರ್ಭಕ್ಕೆ ಕೈ ಹಾಕ್ತಾ ಇರತಕ್ಕಂಥದ್ದು ಎಷ್ಟು ತಾನೇ ಸರಿ ಅಂತ ನಾನು ಹೇಳ್ತೀನಿ. ಈ ಯೋಜನೆಯ ಕುರಿತು ಚರ್ಚೆಯಾಗಿದ್ದು ಇವಾಗಿಂದಲ್ಲ. ಶೋಭಾ ಕರಂದ್ಲಾಜೆ ಉಡುಪಿ ಹಾಗೂ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾಗಿದ್ದ ಕಾಲದಲ್ಲಿ ಇನ್ನು ಆಗುಂಬೆ ಸುರಂಗ ಮಾರ್ಗದ ಪ್ರಸ್ತಾಪ ಇಂದು ನೆನ್ನೆಯದಲ್ಲ. ಈ ಯೋಜನೆಯ ಕುರಿತು ಚರ್ಚೆಯಾಗಿದ್ದು ಶೋಭಾ ಕರಂದ್ಲಾಜೆ ಅವರು ಉಡುಪಿ ಹಾಗೂ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾಗಿದ್ದ ಕಾಲದಲ್ಲಿ ಆಗುಂಬೆಯನ್ನು ಉಡುಪಿಗೆ ಸಂಪರ್ಕಿಸುವ ಚತುಷ್ಪಥ ರಸ್ತೆ ನಿರ್ಮಿಸುವ ಉದ್ದೇಶದಿಂದ ಈ ಸಂದರ್ಭದಲ್ಲಿ ಆಗುಂಬೆಯನ್ನು ಸುರಂಗ ನಿರ್ಮಿಸುವ ಯೋಜನೆ ಪ್ರಚಲಿತಗೊಂಡಿತು. ಯಾವಾಗ ಉಡುಪಿ ಹಾಗೂ ಚಿಕ್ಕಮಗಳೂರು ಸಂಸದರಾಗಿರ್ತಾರೆ ಶೋಭಾ ಕರಂದ್ಲಾಜೆ ಅವರು, ಆ ಒಂದು ಸಮಯದಲ್ಲಿ ಈ ಒಂದು ಕಾರ್ಯ ಅಭಿವೃದ್ಧಿಗೊಳಿಸಬೇಕು ಅಂತ, ಇದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ತೆಗೆದುಕೊಂಡಂತ ನಿರ್ಧಾರ ಇದು. ಆಗುಂಬೆ ಸುರಂಗ ಅಂದ್ರೆ ಈಗ ನೀವು ಎಲ್ಲರೂ ಆಲ್ಮೋಸ್ಟ್ ನೋಡಿರ್ತೀರಿ. ಆಗುಂಬೆ ಅಂತಂದಾಗ ಒಂದಷ್ಟು ಘಾಟ್
ಇರ್ತೈತೆ, ತಿರುವುಗಳು ಇರ್ತೈತೆ ರಸ್ತೆ. ಒಂದಷ್ಟು ಈಗ ಬರ್ತಾ 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 ಕಾಲಕ್ರಮೇಣ ಏನಾಗುತ್ತೆ, ವಾಹನ ದಟ್ಟಣೆ ಕೂಡ ಸಾಕಷ್ಟಾಗಿದೆ. ಸೊ ಹಾಗೆ ಆ ಒಂದು ವಿಚಾರವಾಗಿ ಚತುಷ್ಪಥ ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕೆ ಇಲ್ಲಿ ಏನ್ ಆಗುಂಬೆ ಅನ್ನೋ ಬೆಟ್ಟ, ದೊಡ್ಡ ಬೆಟ್ಟ ಇದೆ, ಏನ್ ನಿಮ್ಗೆ ಗೊತ್ತಿದೆ, ಶೃಂಗೇರಿ ಮಾರ್ಗವಾಗಿ ಬಂದಂತಹ ಆಗುಂಬೆಯಲ್ಲಿ ಕೆಳಗೆ ಇಳಿದಂತಹ ನಂತರ ಹೆಬ್ರಿ ಮೂಲಕ ಉಡುಪಿಗೆ ಹೋಗುವಂತ ರಸ್ತೆ ಅದು. ಇಲ್ಲಿ ಸುರಂಗ ಕೊರೆದು ಇನ್ನಷ್ಟು ಸುಲಭವಾಗಿ ನಿರ್ಮಾಣ ಮಾಡ್ತಕ್ಕಂತ ಕಾರ್ಯ ಇದು ಎತ್ಕೊಂಡಿರ್ತಕ್ಕಂಥದ್ದು. ಈ ಕಳೆದ ಬಿಜೆಪಿ ಏನು ಸರ್ಕಾರ ಇದಾಗಿದ್ರು ಆ ಟೈಮಲ್ಲಿ ಸಂಸದರಾಗಿರ್ತಕ್ಕಂಥವ್ರು ಉಡುಪಿ ಹಾಗೂ ಚಿಕ್ಕಮಗಳೂರು ಸಂಸದರಾಗಿದ್ರಲ್ಲ, ಶೋಭಾ ಕರಂದ್ಲಾಜೆ ಅವರು ಮಾಡಿದಂತಹ ಒಂದು ಕಾರ್ಯ ಇದು. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಟೆಂಡರ್ ಕರೆದು ಸುರಂಗ ಮಾರ್ಗ ಕಾರ್ಯವನ್ನು ನಿರ್ಮಿಸುವ ಕಾರ್ಯದತ್ತ ಅಧ್ಯಯನ ಮಾಡಲು ವಿತರವಾದ ಯೋಜನೆ ಮತ್ತು ತಯಾರಿಸಲು 2.33 ಕೋಟಿ ರುಗಳನ್ನು ಹಂಚಿಕೆ ಮಾಡಿತು. ಈ ಅಧ್ಯಯನವು ಈ ಪ್ರದೇಶದಲ್ಲಿ NH 169A ಕಾರಿಡಾರ್ ಅನ್ನು ನವೀಕರಿಸಲು 400 ಕೋಟಿ ರೂಪಾಯಿ ವೆಚ್ಚ ತಗಲುತ್ತದೆ. ಇದು ಮಲೆನಾಡು ಮತ್ತು ಕರಾವಳಿ ಜಿಲ್ಲೆಗಳ ನಡುವೆ ಸುರಕ್ಷಿತ ಸಂಚಾರವನ್ನು ಉತ್ತೇಜಿಸುವ ಉದ್ದೇಶದಿಂದ ಕೈಗೊಂಡ ಯೋಜನೆ ಇದು. ಇನ್ನು ಸಂಸದರು, ಯೋಜನಾಧಿಕಾರಿಗಳು ಸಮರ್ಥನೆ ಮಾಡ್ಕೊಂಡಿದ್ದಾರೆ, ಇದನ್ನ ಅವತ್ತಿಗೆ ಮಾಡ್ಕೊಂಡಿದ್ದು ಅಂತ. ಆಗುಂಬೆ ಸುರಂಗ ಯೋಜನೆಯಿಂದ ರೈತರು ಭೂಮಿ ಕಳೆದುಕೊಳ್ಳುತ್ತಾರೆ. ಈ ಸುರಂಗದಿಂದ ಸುಮ್ಮನೆ ಏನೋ ಪ್ರಕೃತಿ ಒಡಲಿಗೆ ಕೈ ಹಾಕೋದು ಅಷ್ಟೇ ಅಲ್ಲ, ಯಾಕೆಂದ್ರೆ ಸಾಕಷ್ಟು ಅಲ್ಲ ಅಕ್ಕಪಕ್ಕದ ರೈತರುಗಳು ಅದನ್ನೇ ನಂಬ್ಕೊಂಡು, ಆ ಒಂದು ಭೂಮಿಯನ್ನು ನಂಬ್ಕೊಂಡಿರ್ತಕ್ಕಂಥ ರೈತರುಗಳು ಕೂಡ ಇದ್ದಾರೆ. ಈ ಆಗುಂಬೆ ಸುರಂಗ ಯೋಜನೆಯಿಂದ ಸಾಕಷ್ಟು ರೈತರಿಗೆ ಅನ್ಯಾಯ ಆಗ್ಬೋದು. ತಮ್ಮ ಭೂಮಿ, ಯಾಕೆಂದ್ರೆ ತಲಾಂತರದಿಂದ ಮಾಡ್ಕೊಂಡು ಬಂದಿರತಕ್ಕಂಥ, ಬೇಸಾಯ ಮಾಡ್ಕೊಂಡ್ ಬಂದಿರತಕ್ಕಂಥದ್ದು, ವ್ಯವಸಾಯ ಮಾಡ್ಕೊಂಡ್ ಬಂದಿರತಕ್ಕಂಥ ಜಮೀನನ್ನು ಕಳೆದುಕೊಳ್ಳುವ ಸ್ಥಿತಿಗೆ ಬರ್ತಕ್ಕಂಥದ್ದು. ಯೋಜನೆಯ ವ್ಯಾಪ್ತಿಯೊಳಗೆ ಬರುವುದಂತ ಜಮೀನುಗಳು ವಶಪಡಿಸಿಕೊಳ್ಳುವ ಸಾಧ್ಯತೆಗಳಿವೆ. ಸ್ಥಳೀಯರನ್ನು ಒಕ್ಕಲೆಬ್ಬಿಸಿ ಅವರ ಬದುಕನ್ನು ಅತಂತ್ರದಂಚೆಗೆ ನೂಕಲಾಗುತ್ತದೆ. ಈಗಾಗಲೇ ನಾವು ಈ ಬೆಂಗಳೂರಿನಲ್ಲಿ ಸಮೀಪದಲ್ಲಿ ಇರ್ತಕ್ಕಂಥ ಬಿಡದಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ರೈತರ ದಿನದಿಂದ ದಿನಕ್ಕೆ ಎಷ್ಟು ಕೂಗಾಟ ಕಿರ್ಚಾಟ ನಡೀತಿದೆ ಅಂತಂದ್ರೆ ಕಣ್ಣು ಮುಂದೆ ಇದೆ. ಇನ್ನೊಂದು ರಾಜ್ಯದಲ್ಲಿ, ಇನ್ನೊಂದು ಮಲೆನಾಡಿನ ಕೂಡ ಈ ಒಂದು ಕೂಗು ಕೇಳುವಂತ ಸಂದರ್ಭ ಅತಿ ಶೀಘ್ರದಲ್ಲೇ ನಾವು ನೋಡ್ಬೇಕಾಗಿರುತ್ತೆ. ಆದ್ದರಿಂದ ಈಗಿರುವ ರಸ್ತೆಯಲ್ಲಿ ದುರಸ್ತಿ ಮಾಡಿ ಸಂಚಾರಕ್ಕೆ ಯೋಗ್ಯವಾಗಿಸುವುದು ಉತ್ತಮ ಎಂದು ನಮ್ಮ ಪ್ರಜಾಧ್ವನಿ ಟಿವಿಯ ಕಳಕಳಿ. ಇನ್ನು ಈ ಯೋಜನೆ ಯಾವ ತರ ಇದೆ ಅಂತಂದ್ರೆ, ದೇಶದ ಉದ್ಯಮಿಗಳನ್ನು ಉದ್ಧರಿಸಲೆಂದು ಪ್ರಸ್ತಾಪನೆಯಾದಂತಿದೆ. ಆಗುಂಬೆ ಮಾರ್ಗದಲ್ಲಿ ಸುರಂಗ ಕೊರೆದರೆ ಜೀವ ವೈವಿಧ್ಯ ತಾಣವನ್ನೇ ಹಾಳುಗೆಡುವಂತಿದೆ. ಯಾಕೆಂದ್ರೆ ಸಾಕಷ್ಟು ಪ್ರಾಣಿ ಪಕ್ಷಗಳಿದೆ, ಲೆಕ್ಕನ ಹಾಕ್ತಿದ್ರಷ್ಟು ಲಕ್ಷಾನುಗಟ್ಟಲೆ ಮರಗಳಿದೆ, ದಟ್ಟವಾಗಿ ಬೆಳೆದಿರ್ತಕ್ಕಂಥ ಕಾಡು, ಅರಣ್ಯನೇ ನಂಬಿಕೊಂಡಿರ್ತಕ್ಕಂಥ ಸಾಕಷ್ಟು ಜೀವಿಗಳು ಇದೆ. ಭಾರಿ ಗಾತ್ರದ ಯಂತ್ರೋಪಕರಣ, JCB ಮುಂತಾದ ವಾಹನಗಳನ್ನು ಬಳಸುವುದರಿಂದ, ಕಲ್ಲು ಬಂಡೆಗಳನ್ನು ಪುಡಿಗೊಳಿಸಲು ಸ್ಫೋಟಕ ಬಳಸುವುದರಿಂದ ಪರಿಸರ ಸೂಕ್ಷ್ಮ ಪ್ರದೇಶ ತೀವ್ರ ಘಾತಿಗೆ ಒಳಗಾಗುತ್ತದೆ. ಯಾಕೆಂದ್ರೆ ನಾವು ಎಷ್ಟೋ ತಲತಲಾಂತರದಿಂದ ಆ ಒಂದು ಪರಿಸರ, ಬೆಟ್ಟ ಗುಡ್ಡಗಳಿಂದ ಕೂಡಿರಲ್ಪಟ್ಟಿರ್ತಕ್ಕಂಥ ಒಂದು ಪರಿಸರವನ್ನ ನಾವು ಕೃತಕವಾಗಿ ಏನೋ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಏನಾಗ್ಬೋದು, ಈಗ ಬೆಟ್ಟ ಗುಡ್ಡಗಳು. ಇನ್ನ ವೈನಾಡು ವಿಚಾರಕ್ಕೆ ಬರ್ತೀನಿ. ವೈನಾಡಲ್ಲಿ ದುರಂತ ಸಂಭವಿಸೋದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ, ವೈನಾಡು ಅಂತಂದ್ರೆ ಅದು ಪ್ರವಾಸಿಗರ ದಂಡು ತಾಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಇವತ್ತು ನಮ್ಮ ರಾಜ್ಯದಲ್ಲೂ ಅಲ್ದನೆ ಸಾಕಷ್ಟು ಕಡೆಯಿಂದ, ದೇಶದ ಮೂಲೆ ಮೂಲೆಗಳಿಂದನೂ ಕೂಡ ವೈನಾಡಿಗೆ ಬರ್ತಾ ಇರ್ತಾರೆ. ಯಾಕೆಂದ್ರೆ ಅಲ್ಲಿನ ಪರಿಸರನೂ ಕೂಡ ಅಷ್ಟೇ ಹಸಿರಾಗಿರ್ತೈತೆ. ಬೆಟ್ಟ ಗುಡ್ಡಗಳಿಂದ ಕೂಡಿರ್ತಕ್ಕಂಥ ಪ್ರದೇಶ, ಯಾವಾಗ್ಲೂ ಚಳಿಯಿಂದ ಕೂಡಿರ್ತಕ್ಕಂಥ ಪ್ರದೇಶ. ಈ ಪ್ರದೇಶಕ್ಕೆ ಏನಂದ್ರೆ ಸಾಕಷ್ಟು ಹೋಟೆಲ್ಗಳು ಹಾಗೂ ರೆಸಾರ್ಟ್ಗಳು ತುಂಬಿ ತುಳುಕ್ತಾ ಇದೆ. ಯಾಕೆಂದ್ರೆ ಅಲ್ಲಿನ ಜೀವನ, ಅಲ್ಲಿನ ಸುಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ ಪ್ರವಾಸಿಗರ ಮೇಲೆ ಅವಲಂಬಿತರಾಗಿದ್ದಾರೆ. ಇನ್ನ ಬಿಸ್ನೆಸ್ ಅಲ್ಲಿಂದ ಆದಾಯ ಎಲ್ಲಿಂದ ಬರ್ತೈತೆ ಅಂತಂದ್ರೆ ಇದೇ ಹೋಟೆಲ್ ಡಿಪಾರ್ಟ್ಮೆಂಟ್ ಇಂದ, ಇದೇ ಪ್ರವಾಸಿಗರಿಂದ, ಇದೇ ಟೂರಿಸಂ ಫೀಲ್ಡ್ ಇಂದ ಬರ್ತಕ್ಕಂಥದ್ದು.
ಇನ್ನ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ದಿನದಿಂದ ದಿನಕ್ಕೆ ಆ ಒಂದು ಘಟ್ಟಗಳೇನು ಗುಡ್ಡಗಳ ನಡುವೆ ಇವರು ನಿರ್ಮಿಸ್ತಾ ಇರ್ತಕ್ಕಂಥ ಕೃತಕವಾಗಿ ನಿರ್ಮಿಸ್ತಕ್ಕಂಥ ಒಂದು ಕಟ್ಟಡಗಳೇನಿರ್ತಕ್ಕಂಥದ್ದು ಏನಂತಂದ್ರೆ, ಈಗ ಏನೋ ರೆಸಾರ್ಟ್ಗಳು ಮಾಡ್ಬೇಕು, ಹೋಟೆಲ್ಗಳು ಮಾಡ್ಬೇಕು, ರೆಸ್ಟೋರೆಂಟ್ಗಳು ಮಾಡ್ಬೇಕು. ಈ ಸಂದರ್ಭದಲ್ಲಿ ಏನಾಗುತ್ತೆ, ಬೆಟ್ಟ ಗುಡ್ಡಗಳನ್ನ ಅಗೆಯುವಂತ ಕಾರ್ಯಕ್ಕೆ ಮುಂದಾಗ್ತಾರೆ. ಜನರಿಗೆ ಮುಂದೇನಾಗುತ್ತೆ ಅನ್ನೋ ಒಂದು ಅರಿವಿಲ್ಲದೆ ಮಾಡ್ತಕ್ಕಂಥದ್ದು, ಪರಿಸರ ನಾಶ ಮಾಡ್ತಕ್ಕಂಥದ್ದು ಆ ಒಂದು ಇವತ್ತಿನ ದಿನಕ್ಕೆ ಮಾತ್ರ ಯೋಚನೆ ಮಾಡ್ತಿದ್ರೆ, ಮುಂದೊಂದು ದಿನ ಇದಕ್ಕೆ ಉತ್ತರ ಯಾವ ರೀತಿ ಸಿಗುತ್ತೆ ಅಂತ ಅರಿವಿಲ್ಲದೆ ಮಾಡ್ತಕ್ಕಂಥದ್ದು ಈಗಾಗ್ಲೇ ಅವರು ನೋಡ್ತಾ ಇದ್ದಾರೆ ವಯನಾಡಿನಲ್ಲಿ. ಪ್ರಕೃತಿ ವಿಕೋಪ ಎಷ್ಟರ ಮಟ್ಟಿಗೆ ಇರ್ತೈತೆ ಅಂತಂದ್ರೆ ಅದರಿಂದ ಯಾವುದೇ ಕಾರಣಕ್ಕೂ ಯಾರು ಅಡ್ಡ ಬಂದ್ರು ಮುಂದೆ ನಿಂತ್ಕೊಳ್ಳತಕ್ಕಂಥದ್ದು ಯಾರು ಇಲ್ಲ. ಪರಿಸರದ ಮುಂದೆ, ಪ್ರಕೃತಿಯ ಮುಂದೆ ಈ ಕಟ್ಟಡಗಳನ್ನ ನಿರ್ಮಿಸೋದಕ್ಕೋಸ್ಕರ ಕಟ್ಟಡಗಳನ್ನ ಗುಡ್ಡಗಳನ್ನ ಏನು ಫ್ರೀ ಮಾಡ್ತಾರೆ, ಆ ಫ್ರೀ ಆದಾಗ ಏನಾಗುತ್ತೆ, ಬೆಟ್ಟಗಳು ಕುಸಿಯುತ್ತೆ. ಇನ್ನು ಇದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಆಗ್ಬಾರ್ದು ಅನ್ನೋ ಉದ್ದೇಶ ನಮ್ಮ ಈ ಒಂದು ಎಪಿಸೋಡ್ ಅಂತ ಆಗಿರುತ್ತೆ. ಇನ್ನು ಶಿವಮೊಗ್ಗ, ಶೃಂಗೇರಿ ಹಾಗೂ ಮಂಗಳೂರು ರೈಲ್ವೆ ಮಾರ್ಗದ ಪ್ರಸ್ತಾವನೆ ಆಗುಂಬೆ ಸುರಂಗ ಮಾರ್ಗದಂತೆಯೇ ಅವೈಜ್ಞಾನಿಕ ಅಭಿವೃದ್ಧಿ ಪ್ರಿಯರ ಬಹಳ ಹಿಂದಿನ ದುರಾಲೋಚನೆ. ಸದ್ಯಕ್ಕೆ ಶಿವಮೊಗ್ಗ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ BV ರಾಘವೇಂದ್ರ ರವರು ರೈಲು ಮಾರ್ಗ ಆರಂಭಿಸಿ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡುವ ತೀವ್ರ ಅಪಾಪಿ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಸಂಸದರಾಗಿರ್ತಕ್ಕಂಥವ್ರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರ ಪುತ್ರ ರಾಘವೇಂದ್ರ ಅವರು ಸಂಸದರಾಗಿದ್ದಾರೆ, ಹಾಲಿ ಸಂಸದರಾಗಿರ್ತಕ್ಕಂಥವ್ರು. ಆ ಭಾಗದ ಜನ ಶಿವಮೊಗ್ಗ, ಶೃಂಗೇರಿ, ಹಾಗೆ ಏನೋ ಆಗುಂಬೆ, ಈ ಒಂದೆಲ್ಲ ಪೂರ್ತಿ ಪ್ರದೇಶಗಳಿಗೆ ಎಲ್ಲರಿಗೂ ಅನುಕೂಲ ಆಗಿರ್ತಕ್ಕಂಥ ಜನರಿಗೆ ಅನುಕೂಲವಾಗತಕ್ಕಂಥ ರೈಲು ಮಾರ್ಗ ಆರಂಭಿಸಬೇಕು ಅನ್ನೋ ಒಂದು ತೀವ್ರ ವ್ಯಕ್ತಪಡಿಸ್ತಕ್ಕಂಥದ್ದು. ಇದರಿಂದ ರೈಲು ಮಾರ್ಗನೂ ಕೂಡ ಇದರಿಂದ ಸಾಕಷ್ಟು ತೊಂದರೆಗೆ ಅನುಭವಿಸ್ತಕ್ಕಂಥದ್ದು. ಇನ್ನ ಶೃಂಗೇರಿ, ಕೊಪ್ಪ ಸುತ್ತಮುತ್ತಲಿನ ಪ್ರದೇಶಗಳು ಆಗುಂಬೆಯಂತೆಯೇ ಪರಿಸರ ಸೂಕ್ಷ್ಮ ವಲಯಕ್ಕೆ ಒಳಪಡುತ್ತವೆ. ಎರಡು ಒಂದೇ. ಈಗಾಗಲೇ ತುಸು ಹೆಚ್ಚು ಮಳೆ ಆದ್ರೆ ಸಾಕು, ಅಲ್ಲಲ್ಲಿ ರಸ್ತೆ ಬದಿಯ ಗುಡ್ಡಗಳು ಕುಸಿಯುವುದು ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತಕ್ಕಂಥದ್ದು. ಸುರಂಗ ಹೊಡೆದು ರೈಲು ಓಡಿಸುವ ಯೋಜನೆ ಕಾರ್ಯರೂಪಕ್ಕೆ ಬಂದ್ರೆ ಮಲೆನಾಡಿನ ಹೃದಯ ಭಾಗವನ್ನೇ ಬಗೆದು ಇಲ್ಲಿನ ಜನರ ಬದುಕನ್ನು, ಜೀವ ಸಂಕುಲವನ್ನು ಸಂಕಷ್ಟದ ಬಲೆಗೆ ಸಿಲುಕಿಸಿ ಈ ಒಂದು ಅಭಿವೃದ್ಧಿಯ ಅಣೆಪಟ್ಟಿ ಕೊಟ್ಟದ್ದಾಗುತ್ತದೆ. ಇದ್ಯಾವುದು ಸುಳ್ಳಲ್ಲ. ಮಲೆನಾಡಿನಲ್ಲಿ ರೈಲಿನಲ್ಲಿ ಸಂಚರಿಸುವ ಸಂಖ್ಯೆ ಎಷ್ಟಿದೆ ಎಂಬುದನ್ನು ಮೊದಲು ವೀಕ್ಷಿಸಲೇಬೇಕು. ಪ್ರಸ್ತುತ ಚಾಲ್ತಿಯಲ್ಲಿರುವ ಬೆಂಗಳೂರು ಮಂಗಳೂರು ರೈಲು ಮಾರ್ಗದಲ್ಲಿ ಬೆರಳೆಣಿಕೆಯ ರೈಲುಗಳು ಸಂಚರಿಸುತ್ತವೆ. ಹೀಗಿರುವಾಗ ಮಲೆನಾಡು ಒಡೆಲನ್ನು ಕೊರೆದು ರೈಲು ಮಾರ್ಗ ನಿರ್ಮಿಸುವುದರಲ್ಲಿ ಅರ್ಥವೇ ಇಲ್ಲ. ಇನ್ನು ಸರ್ಕಾರ ಕೊಪ್ಪ, ತೀರ್ಥಹಳ್ಳಿ, ನರಸಿಂಹರಾಜಪುರ ತಾಲೂಕುಗಳಲ್ಲಿ ಸರ್ಕಾರಿ ಬಸ್ಸು ಸೇವೆಯನ್ನೇ ಒದಗಿಸಿದೆ ಖಾಸಗಿ ಬಸ್ಸು ಮಾಲೀಕರ ಕಿಸೆ ತುಂಬಿಸುವಲ್ಲಿ ನಿರತವಾಗಿದೆ. ರೈಲು ಮಾರ್ಗದ ಬದಲು ಅಗತ್ಯ ಪ್ರದೇಶಗಳಲ್ಲಿ ಸರ್ಕಾರಿ ಬಸ್ಗಳ ಸೇವೆ ಪ್ರಾರಂಭಿಸಬೇಕು. ಯಾಕಂದ್ರೆ ದಿನನಿತ್ಯ ಅಲ್ಲಿ ಓಡಾಡಿರ್ತಕ್ಕಂಥ ಒಂದು ಜನಗಳಿಗೆ ನಿರಂತರವಾಗಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಕೊಡುವಲ್ಲೇ ಯಶಸ್ವಿಗೊಂಡಿಲ್ಲ ರಾಜಕೀಯ ನಾಯಕರುಗಳು. ಯಾಕಂದ್ರೆ ಅಲ್ಲಿ ಏನು ಖಾಸಗಿ ಬಸ್ಗಳನ್ನ ನಂಬ್ಕೊಂಡಿರ್ತಕ್ಕಂಥ ಅವರ ಒಂದು ಜೇಬ್ನ ತುಂಬಿಸುವಂತ ಕಾರ್ಯಕ್ಕೆ ಇವರು ಕೈ ಹಾಕಿದ್ದಾರೆ. ಇದನ್ನ ಈ ಯೋಜನೆಗಳ ನೈಜ ಚಿತ್ರೀಕರಣ ಹತ್ತಿರದಿಂದ ಗಮನಿಸಿದರೆ ಈ ಯೋಜನೆಗಳಿಂದ ಸಾರ್ವಜನಿಕರಿಗೆ, ಸ್ಥಳೀಯರಿಗೆ ಆಗುವಷ್ಟು ಲಾಭವಿಲ್ಲ. ಬದಲಿಗೆ ರೈತರ ಅನ್ನದ ತಟ್ಟೆಗೆ ಕಲ್ಲು ಹಾಕುವ ದುರುದ್ದೇಶದಂತಿದೆ. ಉದ್ಯಮಿಗಳ ಲಾಭಕೋರಕ್ಕೆ ಮಲೆನಾಡಿನ ಜೀವ ಸಂಕುಲದ ಜೊತೆಗೆ ಸರ್ಕಾರ ಚೆಲ್ಲಾಟವಾಡದಂತೆ ಕಾಣುತ್ತಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೀವು ನೋಡ್ತಿದ್ರ ಪ್ರಜಾಧ್ವನಿ ಟಿವಿ. ನಮಸ್ಕಾರ.